ಒಬ್ಬಟ್ಟು ಮಾಡೋ ಪ್ರೋಸೆಸ್ಸು ಕೇಳ್ಬಿಟ್ಟು ಅದಕ್ಕೆ ನಾನು ರಂಗೋಲಿ ಬಿಟ್ಟಿದ್ದು ನೋಡಿ. ಹೆಲೋ ಫ್ರೆಂಡ್, ಏನದು ಹಿಟ್ಟು ತೊಗೊಂಡು ಬಂದು ಒಬ್ಬಟ್ಟು ಇಲ್ಲೇ ಮಾಡ್ತಾಯಿದ್ದಾರೆ. ನಂಗೆ ಮಾಡೋಕ್ಕೆ ಕಷ್ಟ ಇದಕ್ಕೆ. ಹೆಂಗೆ ಪ್ರಕು ನೀವು ಹೊಟ್ಟೆ ನೋವು ಬರ್ಸ್ಕೊಳ್ಳೋದು? ನೀವೇನು ಮಾಡೋದು? ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಅಯ್ಯೋ ರಾಮ. ಅದಕ್ಕೆ ಸಾಂಬಾರು ಹೇಗಿದೆ? ಓ ಸೂಪರ್ ಆಗಿದೆ. ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಆ್ಯಂಡ್ ಸಂಜು ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ, ಸೊ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಬೇಕು ಅನಿಸಿದೆ. ಹಾಗಾಗಿ ಚಿಕ್ಕದಾಗಿ ತೋರಿಸ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ತೋರಿಸ್ತೇನೆ. ಈಗ ಮನುಷ್ಯನಿಗೆ ಮೂಡ್ ಬಂದಿದೆ ಮನೆ ಕ್ಲೀನ್ ಮಾಡೋಕ್ಕೆ. ಒಂದೊಂದು ಗೊಂಬೆನೂ ಹಿಂಗೆ ಒರೆಸ್ಕೊಂಡು ಕೂತ್ರೆ ಇವತ್ತು ನಾವು ಹಬ್ಬ ಸಂಜೆ ಮಾಡಬೇಕಾಗತ್ತೆ. ಹಬ್ಬನೂ ಕ್ಲೀನ್ ಮಾಡ್ಬೇಕನ್ನಪ್ಪ. ಮಾಡಿ ಮಾಡಿ, ಗುಡ್ ಬಾಯ್. ಅದೆಲ್ಲ ಬ್ಯೂಟಿಫೈ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀನು ಹಚ್ಕೊಂಡ? ಆಹಾ ಆಹಾ, ದಿನ ಈ ಥರ ಮಸಾಜ್ ಮಾಡೋರು ಸಿಕ್ಕಿದ್ರೆ ದಿನ ಬೇಡ, ವಾರಕ್ಕೊಂದ್ಸರಿ ಸಾಕು. ವಾರಕ್ಕೊಂದ್ಸಲ ಅಕ್ಕಲು ಕ್ರಿಕೆಟ್ ಆಡ್ಕೊ ಬಂದಾಗೆಲ್ಲ ಹಿಂಗೆ ಮಾಡ್ತಿದ್ರೆ ಆನಂದ ಪರಮಾನಂದ. ಹಾಂ ಹಾಗೆ ಹೋಯ್ತಾ? ಕ್ಯಾಬ್ ಬ್ಲಾಕ್ ಮಾಡ್ದೇನಾ? ಏನದು ಒಬ್ಬಟ್ಟು ಮಾಡೋ ಪ್ರೋಸೆಸ್ಸು ಕೇಳ್ಬಿಟ್ಟು ಅದಕ್ಕೆ ಒಬ್ಬಟ್ಟೆ ಮಾಡೋದು ಬೇಡ ಅಂದ್ಬಿಟ್ಟು ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಆಯ್ತಾ? ಅಕ್ಕಿ ಪಾಯಸ ಅಂದ್ರೆ ಪಿರಣಿನಾ? ನಿಜ ಹೆಸರೆಲ್ಲ ಗೊತ್ತಿಲ್ಲ. 2 ಗ್ಲಾಸ್ ಮಾಡ್ತೀನಿ. 3/4 ಗ್ಲಾಸ್ ಹಾಕ್ತೆ? ಇಲ್ಲ ಇಲ್ಲ ಸಾಕು. 2 ಗ್ಲಾಸ್ ಜಾಸ್ತಿ ಆಗುತ್ತಾ ಬೆಂದ್ಮೇಲೆ? ಇಲ್ಲ ಇಲ್ಲ ಇರಲಿ. ಇದು ತುಂಬ ಆಗ್ಬಿಟ್ರೆ ಪರವಾಗಿಲ್ಲ, ಮಾಡು. ಮನೆಗೆ ತುಂಬಾ ಜನ ಗೆಸ್ಟ್ ಬರ್ತಿದ್ದಾರೆ ಇವತ್ತು. ಮಾಡೋದು ತೋರಿಸ್ತೀನಿ. ಅದು ಅಕ್ಕಿನ ಫುಲ್ಲು ಹಾಲಲ್ಲೇ ಬೇಯಿಸ್ಕೊತೀನಿ ಅಷ್ಟೇ. ಹಾಲಲ್ಲೇ ಅಕ್ಕಿನ. ಏನೇನು ಅಕ್ಕಿನ? ಅಕ್ಕಿ ಅಕ್ಕಿ ಅಲ್ಲ, ಅದು ಅಕ್ಕಿ. ಏನೇನು ಫಸ್ಟ್ ಹೇಳು? ಹಾಲಲ್ಲೇ ಅಕ್ಕಿನ ಬೇಯಿಸ್ತಾ ಇದ್ದೀನಿ ನೋಡಿ. ಇನ್ನೂ ಆಗ್ಬೇಕು. ಸೊ ಅದಕ್ಕೆ ಇವಾಗ ಉಪ್ಪು ಹಾಕ್ತೀಯ ಇಲ್ವಾ? ಚುಟುಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಆಮೇಲೆ. ಓಕೆ. ಎಲ್ಲ ಸ್ವೀಟ್ಸ್ ಚಿಕ್ಕ ಉಪ್ಪು ಹಾಕ್ತಾ ಇದ್ದೀನಿ. ನಾನು ರಂಗೋಲಿ ಬಿಟ್ಟಿದ್ದು ನೋಡಿ, ಒಂದು ಕಾಲೇ ಕಾಣಿಸ್ತಾ ಇದೆ. ಎತ್ತ ಕಾಲ ಇದಕ್ಕೆ ನಾನು ರಂಗೋಲಿ. ಸಂಜು ಇಸ್ ಪುಟ್ಟಿಂಗ್ ತೋರಣ. ತೋರಣ ಸಿಂಪಲ್, 5 ಎಲೆ ಅಲ್ಲ. ನೈಸ್ ತೋರಣ ಕ್ಯೂಟ್ ಇದೆ. ಗಂಟೆ ನಮ್ಮನೇಲಿದೆ. ಕದ್ಲು ಮತ್ತು ಗಂಟೆನ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಲವ್ ಯು. ಒಳ್ಳೆ ಮಾತಾಡ್ಬೇಕಂದಲ್ಲ. ನಾನು ಇಷ್ಟೇ ತಿನ್ನೋದು. ಏಕೆ? ಈಕ್ವಲ್ ಆಗಿ ತಿನ್ಬೇಕು. ಎಲ್ರಿಗೂ
ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೆ ತಿಳಿಸಿಕೊಡಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಯುಗಾದಿ ನಿಮಗೆ ಹೊಸ ಹರ್ಷ, ಹೊಸದನ್ನೇ ತಗೊಂಬರ್ಲಿ. ಎಲ್ಲ ಲೈಫು ಜಿಂಗಲ್ಲ ಬಿಂದಾಸ್ ಆಗಿರಲಿ. ಹ್ಯಾಪಿ ಯುಗಾದಿ. ಯಾರು ಬಟ್ಟೆ ಹಾಕೊಂಡು ಓಡಾಡ್ತಾರೆ? ಪಾನಕಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಎಲ್ಲ ಗಲ್ಗಲೀಜಾಗಿ ಹೋಗಿದೆ. ಏನು ತೋರಿಸ್ಲಿ, ಆ್ಯಕ್ಚುಲಿ ಅಕ್ಕಿ ಪಾಯಸ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಹೇಳೋ ಫ್ರೆಂಡ್, ಇದು ಸಂಜು ಅವರ ದೊಡ್ಡಕ್ಕನ ಮಗಳು. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಪ್ಪ. ಇದು ಚಿಕ್ಕಕ್ಕನ ಮಗಳು ವರ್ಷ. ಇಲ್ಲ, ಬ್ಯೂಟಿಫುಲ್ ಆಗಿದೆಯಾ? ತುಂಬ ಹೊತ್ತಾಯ್ತು ಬಂದು, ನಾನೀಗ ಶುರು ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮನೆಯಿಂದನೇ ಏನದು ಹಿಟ್ಟು ತೊಗೊಂಡು ಬಂದು ಒಬ್ಬಟ್ಟಿಲ್ಲೇ ಮಾಡ್ತಾಯಿದ್ದಾರೆ. ನಂಗೆ ಮಾಡೋಕ್ಕೆ ಕಷ್ಟ ಆಗಿದ್ದಕ್ಕೆ ಎಲ್ಲರ ಮನೆಯಿಂದನೂ ಸಾಂಬಾರು ಬಂದಿದೆ ಹಬ್ಬಕ್ಕೆ. ನೋಡಿ ಅಕ್ಕ, ಹೊಟ್ಟೆ ನೋವು ಅಂತ ಮಾಡ್ಕೊಂಡವಳೆ ಪಾಪ. ಇವ್ರಿಗೆ ಹೆಂಗ್ಬೇಕು ಈ ಹೊಟ್ಟೆ ನೋವು ಬರ್ಸ್ಕೊಳ್ಳೋದು? ಅದೇ ಅಮ್ಮ ಅನ್ನಲ್ಲ, ನೀನೇನಂತೀಯ? ಇಷ್ಟೇ ನೋಡಿ ಫ್ರೆಂಡ್ಸ್. ಇವರು ಸಂಜು ಅವರ ಎರಡನೇ ಅಕ್ಕ. ಇವರು ಡೀಸೆಂಟಾಗಿ ಕೂತ್ಕೊಂಡ್ಬಿಡ್ರಿ ಇವಾಗ. ಇವರು ಮೊದಲನೇ ಅಕ್ಕ. ಹಾಯ್. ಇವ್ರು ಯಾರು ಗೊತ್ತಾ? ರಾಧಿಕಾ ಮರ್ಚೆಂಟ್. ರಾಧಿಕಾ ಮರ್ಚೆಂಟ್. ನೀವೇನ್ ಮಾಡೋದು? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಅಯ್ಯೋ ರಾಮ. This is my mother, guys. This is my mother. My mother. ನೀವು ಹುಟ್ಟಾಗಿದ್ದ ಹೆಂಗೇನೆ ಅವರು? ಆಗ್ಬೇಕು ಅಂತ ಆಸೆ ಇತ್ತು. ಓ, ಎರಡನೇ ಸೊಸೆ ಆಗ್ಬೇಕು ಅಂತ ಆಸೆ ಇತ್ತು. ಹಂಗೆ ಐ ಸಿ. ಬಟ್ ನಮ್ಮ ಅಪ್ಪ ಲಕ್ಕಿ. ಡೋಂಟ್ ವರಿ. ಏಕೆ? ಹಂಗೆ ಆ ಬ್ಯೂಟಿ ನೋಡಿದ್ದೀರಾ? ಏಯ್ ಅಬ್ಬರ ಕ್ಯಾಮೆರಾ ಹೌ ಅಬ್ಬರ. ನೆಕ್ಸ್ಟ್. Yeah, this is my sister. ಇವರಿಬ್ರು ಜಗಳಿಂದ ಮುಗ್ದಿಲ್ಲ. ಹೀರೋಯಿನ್ ಆಗ್ಬೇಕು ಅಂತಿದ್ದಾರೆ. ಪ್ರೊಡ್ಯೂಸರ್ ಮನ್ಸ್ ಮಾಡಿ. ಬೇಡ. ನನ್ನ ಬ್ಲಾಗ್ನ ಯಾರಾದ್ರೂ ಪ್ರೊಡ್ಯೂಸರ್ ನೋಡಿದ್ರೆ ನೋಡಿ, ಹೀರೋಯಿನ್ ರೆಡಿ ಇದ್ದಾರೆ. ಒಬ್ಬಟ್ಟು ಬೇಡ ಕಮ್ಮಿ ಮಾಡಿ. ಇಬ್ರು ಕೂರೋ ಜಾಗದಲ್ಲಿ ಒಬ್ರು ಕೂರ್ತಿದ್ದೀವಿ. ಸ್ವಲ್ಪ ಎಡಿಟ್ ಮಾಡ್ಕೋಬೇಕಾಗ. ಅಮ್ಮ ಅದು ಯೂಟ್ಯೂಬ್ ಹೋಗುತ್ತಲ್ಲ. ಪ್ರೊಡ್ಯೂಸರ್ ನೋಡಿದ್ರೆ ಹೌದಾ? ಚೆನ್ನಾಗಿಲ್ಲ. But one niche, she is 25. Anyone wants to marry her, please send her some. ಪಕ್ಕ ಕಮೆಂಟ್ಸ್ ಬರುತ್ತೆ, ಪಕ್ಕ ಕಮೆಂಟ್ಸ್ ಬರುತ್ತೆ. ಈಗ Her Instagram ID ಹೇಳ್ಬೋದಾ? ಬೇಡವಾ? ಏನ್ ಹೇಳಿಲ್ಲ ಅಂದ್ರೆ ನನ್ನ ಪ್ರೊಫೈಲ್ಗೆ ಹೋಗ್ತಾರೆ, ಹುಡುಕ್ತಾರೆ ಅಷ್ಟೇ. ಇನ್ಸ್ಟಾಗ್ರಾಮ್ ಐಡಿ ಸಿಗುತ್ತೆ. ಬೇಡ ಪರವಾಗಿಲ್ಲ. No thank you. ಅದನ್ನ ಕಿಡ್ 17 years old. ಕೇಳಿದ್ರೆ 17 years old. ಇಯರ್ಸ್ ಎಲ್ಲ ಹೇಳ್ಬಾರ್ದು. ಅದೇ ಇದೆ ಬಡ ಹೆಂಗಾಗಿದ್ದೀನಿ. ಅಯ್ಯೋ ಅವ್ರ ಫ್ಯಾನ್ ಕೆಳಗೆ ಹೋಗಿ ಬರ್ತಾರೆ. ಅಷ್ಟೇನಾ? ಅಷ್ಟೇ. ಮತ್ತೆ ಸಿಗ್ತೀವಿ. ಊಟ ಮಾಡ್ಬೇಕಾದ್ರೆ ಊಟ ಹೆಂಗಿದೆ ಅಂತ ಹೇಳ್ತಾರೆ. ನಾನು ಮಾಡಿದ್ದು ಸಾರು. ಯಾರಿಗೂ ಗೊತ್ತಾಗಲ್ಲ. ಏನೇನ ಇವಾಗ ಸ್ಟಾರ್ಟ್ ರೋಲ್ ಆಗಿದೆ. ಹೌದಾ? ಅಷ್ಟೇ. ಹ್ಯಾಪಿ ಯುಗಾದಿ ಹೇಳಿ. ಹ್ಯಾಪಿ ಯುಗಾದಿ ಬೆಳಗ್ಗೆನೇ ಹೇಳಿದ್ದೀನಿ. ಬೆಳಗ್ಗೆ ಸ್ನಾನ ನನ್ನ ಫೋನ್ ಚಾರ್ಜಿಗೆ ಹಾಕಿ. ಲೇಡೀಸ್ ಸಂಜೆ ಅಷ್ಟೊತ್ತಿಗೆ ಹ್ಯಾಪಿ ಯುಗಾದಿ ಇರಲ್ಲ, ಸುಸ್ತಾಗಿರುತ್ತೆ. ನಾನು ಬೆಳಗ್ಗೆನೇ ಒಳ್ಳೆ ಕಾಯಿಲೆ ಇದ್ದಂಗಿದ್ದೆ. ಈಗ ಒಂಚೂರು ನೋಡಂಗಿದ್ದೀನಿ. ನಾನು ಯೂಟ್ಯೂಬ್ ಬರ್ತೀನಿ. ಯೂಟ್ಯೂಬ್ ಅಮ್ಮ ಏನಮ್ಮ ಮೇಘಮ್ಮ ಅನ್ಕೊಂಡು ಅದೊಂದು ಸ್ವಿಚ್ ಅಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡಿ ಎಲ್ಲ ನೀಟಾಗಿ ಕೂಡ ಶುರು ಮಾಡ್ಬಿಡ್ತಾರ. ಲೈಟಾ? ಅಲ್ಲಿ ಅದೇ ಫಸ್ಟ್ ಒನ್. ಈಗ ನೀಟ್ ಲೈಟಿಂಗ್ ಸಾಕು. ಫಸ್ಟ್ ಒನ್ ಸಾಕು. ಅದಕ್ಕೆ ಸಾಂಬಾರ್ ಹೇಗಿದೆ? ಓ ಸೂಪರ್ ಆಗಿದೆ. ನಿಜ ವಿಡಿಯೋ ಆನ್ ಆಗಿದೆ ಅಂತಲ್ಲ, ನಿಜ ಹೇಳ್ಬೇಕೀಗ. ಇಲ್ಲ ಆಕ್ಚುಲಿ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಯಾ ಸಾಧು
ಸಾಂಬಾರು ಚೆನ್ನಾಗಿದೆ, ನಿನ್ನ ಪಾಯಸನು ಚೆನ್ನಾಗಿದೆ, ನಿನ್ನ ಕಾರ್ನು ಚೆನ್ನಾಗಿದೆ, ಬಟ್ ಸಂಜು ಮಾಡಿರೋ ಜ್ಯೂಸ್ ಚೆನ್ನಾಗಿದೆ. ಜ್ಯೂಸ್ ಎಲ್ಲಿದೆ? ಪಾಯಸ ಪಾತ್ರೆ ತೆಗಿ. ಕಾರ್ನ್ ಇದು ಕಾರ್ನ್. ಒಬ್ಬಟ್ಟು ತಂದಿಡು. ಒಬ್ಬಟ್ಟು ಅದು ನಾನು ಮಾಡಿದ್ದಲ್ಲ, ನಾನು ಮಾಡಿದಷ್ಟೇ, ಅದು ವಡೆ. ನಮ್ಮ ಯುಗಾದಿ ಹಬ್ಬ ಮುಗೀತು. ಅಂದರೆ ತುಂಬ ಏನು ಕವರ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಆಯಿತು, ಬ್ಯುಸಿ ಆಗೋದ್ವಿ. ಅಮ್ಮನೂ ಬೇಗ ಹೊರಟುಬಿಟ್ರು, ಊಟ ಮಾಡೋಕ್ಕಾಗಲಿಲ್ಲ. ಪಾಪ ನನ್ನ ತಂಗಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಜಾಸ್ತಿ, ಅದಕ್ಕೆ ಹೊರಟರು. ಸರ್ ಅಕ್ಕಂದಿರೆಲ್ಲ ಬಂದಿದ್ದರು, ಎಲ್ಲರೂ ಊಟ ಮಾಡಿಕೊಂಡು ಹೋದರು. ಚೆನ್ನಾಗಿತ್ತು ಹಬ್ಬ, ಚೆನ್ನಾಗಿತ್ತಲ್ಲ? ಫುಲ್ ಟಯರ್ಡ್ ಆಗೋಯ್ತು, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒನ್ ಮೋರ್ ಥಿಂಗ್, ಹಬ್ಬಗಳು ಬಂದಾಗ ಆದಷ್ಟು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿ, ಒಂಥರ ಮಜಾ ಇರುತ್ತೆ, ಖುಷಿಯಾಗಿರುತ್ತೆ. ಇವತ್ತು ತುಂಬ ದಿನ ಆದಮೇಲೆ ಲೈಕ್ ಇದು ಆಗಿದ್ದು ಅಂದರೆ ನಾವು ಫಸ್ಟ್ ಇಯರ್ ಮದುವೆ ಆದಾಗ ಹಬ್ಬ ಮಾಡಿದ್ದು ನಮ್ಮ ಮನೇಲಿ. ಸೆಕೆಂಡ್ ಇಯರ್ ಹೆಂಗೆ ಮಾಡಿದ್ವಿ ಅಂತಲೇ ನೆನಪಿಲ್ಲ. 3ನೇ ವರ್ಷ ಮತ್ತು ಎಲ್ಲರೂ ನಮ್ಮ ಮನೆಗೆ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ, ಯಾರ ಮನೆಗೂ ಹೋಗೋದು ಬೇಡ, ನಮ್ಮ ಮನೆಗೆ ಎಲ್ಲರೂ ಬರಲಿ ಅಂತ ಕರೆದು ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಇಷ್ಟ ಆಗಿತ್ತು ನಮ್ಮ ಯುಗಾದಿ ಹಬ್ಬ, ಚಿಕ್ಕದಾಗಿ ಚೊಕ್ಕದಾಗಿ ಕ್ಯೂಟಾಗಿ ಅಷ್ಟೇ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇವತ್ತು ನೀವು ಕರೀರಿ ಹಬ್ಬಕ್ಕೆ, ನಾಳೆ ಎಲ್ಲರ ಮನೆಗೆ ನೀವು ಹೋಗಿ ಹಬ್ಬಕ್ಕೆ, ಮಜಾ ಇರುತ್ತೆ. ಅಂದರೆ ನಾಳೆ ವರ್ಷ ತೊಡ್ಕೊಳ್ಳೋಣ. ಇವತ್ತು ನೀವು ಕರಿಬೇಕು, ನಾಳೆ ನಾ ಹೋಗಬೇಕು. ಚೀಚಿ ತಿಂದು ಚೀಚಿ. ಸೊ ಯಾ ಅಷ್ಟೇ, ಇಷ್ಟ ಆಗಿತ್ತು. ಬಾಯ್, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಮಿಕ್ಕಿರೋ ವೀಡಿಯೋಸ್ನೆಲ್ಲ. ಒಳ್ಳೆ ನ್ಯೂಸ್ ರಿಪೋರ್ಟರ್ ಥರ ಹೇಳೋದು. ಓಕೆ ಫ್ರೆಂಡ್ಸ್, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ಒನ್ ಮೋರ್ ಥಿಂಗ್, ಅದೇ ಈ ಹಬ್ಬಗಳು ಬಂದಾಗ ಅಟ್ಲೀಸ್ಟ್ ಅವತ್ತು ಒಂದಿನ ಮೊಬೈಲ್ನ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಮಾಡಿದ್ರೆ ಫ್ಯಾಮಿಲಿ ಜೊತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಹಾಗಾಗಿ ನಾನು ಇವತ್ತು ಮೊಬೈಲ್ ಯೂಸ್ ಮಾಡೋದು ಕಮ್ಮಿ ಮಾಡೋಕ್ಕೆ ಹೋಗಿ ನಂದು ಎಷ್ಟೊಂದು ಒಳ್ಳೊಳ್ಳೆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಜಾಲಿ ಇರುತ್ತೆ, ಲೈಫ್ ಟೈಮ್ ಜಾಲಿ ಇರುತ್ತೆ ಅದು. ಅಪ್ಪ ಸೊಳ್ಳೆ. ಸರಿ, ಓಕೆ, ಬಾಯ್. ಬಾಯ್, ಸಿ ಯು ಗರ್ಲ್ಸ್.